ವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ರಾಮ ರಾಮ ಬಳಲುತ್ತಿರುವೆನಾ ಮನದಿ ನಿರಂತರ ಬರಿದರೆ ಯಾವಿದೆ ಘೋರ ದುರಂತವೋ. ಬರಿದರೆ ಯಾವಿದೆ ಘೋರ ದುರಂತವೋ. ಬರಿದರೆ ಯಾವಿದೆ ಘೋರ ದುರಂತವೋ. ಬರಿದರೆ ಯಾವಿದೆ ಘೋರ ದುರಂತವೋ. ನಡೆಸಿದ ಚಿಂತೆ ತಗುಗಳೇ ಎಲ್ಲೆಡೆ ಹರಡಿದೆ ಗಾಢ ಅಂಧಕಾರ. ಎಲ್ಲೆಡೆ ಹರಡಿದೆ ಗಾಢ ಅಂಧಕಾರ. ಮನಸ್ಸಿನ ಚಿಂತೆ ತರುಗಳೇ ರಾಮ 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 ಎಲ್ಲಿರುವೆ ಪ್ರಭು? ಈ ದುರುಳನು ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಬಂದದ್ದು ನಿನಗೆ ತಿಳಿದಿಲ್ಲವೇ ಪ್ರಭು? ಈ ಜನ್ಮದಲ್ಲಿ ನಿನ್ನ ಮುಖ ಕಮಲ ದರ್ಶನವಾಗುವುದೋ ಇಲ್ಲವೋ ಸ್ವಾಮಿ? ಇಲ್ಲವೋ ರಾಮಚಂದ್ರ? ಏನು ರೂಪ, ಎಂತಹ ಲಾವಣ್ಯ! ನಿರಾವರಣ ಮುಕ್ತ ಕೇಶಿ, ಮನ್ಮಥ ನರಗಿಣಿ, ನಯನ ಮನೋಹರ ಗುಣ ಗಾಂಭೀರ್ಯ ರಮಣಿ. ಆಗುವಳೆ ಈ ದಶಗಂಟನಿಗೆ ಪಟ್ಟದ ರಾಣಿ. ತಾಪದಲ್ಲಿದ್ದರೂ ಕೋಪದಲ್ಲಿದ್ದರೂ ಶಾಂತಿ ಕಾಂತಿಯುತವಾದ ಪ್ರೀತಿಯನ್ನು ತೋರಿ ಈಕೆಯನ್ನು ಸೆಳೆಯಬೇಕು. ಎಲೆಯ ಕರಾಕ್ಷ ಮಕರಾಕ್ಷ, ನೀವಿನ್ನು ಹೊರಡಿ, ನಾನು ಆಜ್ಞಾಪಿಸಿದಾಗ ಮಾತ್ರ ಬನ್ನಿ. ಚಾನಕಿ, ವೈದೇಹಿ, ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವ. ಜಾನಕಿ, ಕಾನಂದ
ರಾಣಿ ಸುಭಾಷಿಣಿ ರಮಣಿ 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 ಜಾನಕಿ ಮೋಹನ ರಾಣಿ ಸುಭಾಷಿಣಿ ಮೋಹನ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ತನಗೆ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೋಗ ಮೋಕದ ಮಧುಮಯ ಸುವರಾಣಿ ಮೋಕದ ಮಧುಮಯ ಸುವರಾಣಿ ಸುಂದರ ಸಂಭ್ರಮವ ಮನಕಾನಂದ ಸಂಪದವ ಪರಿಸಾಲಿ ಸವಿನ್ಯಾಸ ಸುಮನೆಯುವ ಜಲಗಿ ಸುಮನೆಯುವ ಸುಂದರ ಸಂಭ್ರಮವ 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 ಚಾಣಕಿ ತ್ರಿಲೋಕ ವಿಖ್ಯಾಧಿಪತಿಯಾದ ನಾನು ಅನೇಕ ರಾಜ್ಯಕಾರಣವಿರುವುದರಿಂದ ಬಂದು ನಿನ್ನ ನೋಡಿ ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಜಗದ್ವಿಖ್ಯಾತ ಭುಜಬಲ ಶೋಭಿತನು ದಶಕಂಠನೂ ಆದ ನಾನು ತಾನಾಗಿಯೇ ಬಂದು ನಿನ್ನನ್ನು ಪ್ರಾರ್ಥಿಸುತ್ತಿರುವಾಗ ಅನುರಾಗವನ್ನು ತೋರಿ ನಡೆ ನನ್ನ ಅರಮನೆಗೆ. ರಾಮಚಂದ್ರ, ಈ ದುರುಳನ ದುರಾಲಾಪನೆಗಳಿಗೆ ಕಿವಿಗೊಟ್ಟು ಸುಮ್ಮನಿರುವೆಯಾ ಪ್ರಭು? ಈತನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದೆ. ಎಲ್ಲವೋ ನೀಚ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಈ ಸುಂದರಿಯ ಚಪಲವನ್ನು ನೋಡುತ್ತಿದ್ದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಜಾನಕಿ ಸೈಬನ ಪರಿತಾಪ ಸ್ವಾಮಿ, ಸೈಬನ ಪರಿತಾಪ ದುಪಟಳವ ಬಾರೆ ನೀರ ತೋರ ಚತುರ ರಾಮಚಂದ್ರ, ಬಾರೆ ನೀರ ತೋರ ಚತುರ ಬಾರೆ ನೀರ ತೋರ ಚತುರ ಬಾರೆ ನೀರ ತೋರ ಚತುರ ಸೈಬನ ಪರಿತಾಪ ದುಪಟಳವ ತಾರಕಿ ರೂಪ ಬಂತಳನ ನೋಡುತ್ತಲೇ ರೂಪ ಬಂತಳನ ನೋಡುತ್ತಲೇ ಕಲ್ಲಾಪವ ಬಂದುವ ತಾಪವೆಂತದೋ ಕಲ್ಲಾಪವ ಬಂದುವ ತಾಪವೆಂತದೋ ಸೈಬನ ಪರಿತಾಪ ದುಪಟಳವ ಜಾನಕಿ ದಾಗದ ಭೂಗದ ಸಬಾಗಿನೊಳ್ಯಾಗದ ದಾಗದ ಭೂಗದ ಸಬಾಗಿನೊಳ್ಯಾಗದ ದಾಗದ ಭೋಗದ ಸಬಾಗಿನೊಳ್ಯಾರದ ದಾಗದ ಭೋಗದ ಸಬಾಗಿನೊಳ್ಯಾರದ ದಾಗದ ಭೋಗದ ಸಬಾಗಿನೊಳ್ಯಾರದ ದಾಗದ ಭೋಗದ ಸಬಾಗಿನೊಳ್ಯಾರದ
ನೀನು ಆ ರಾಜಯ್ಯನಾದ ರಾಮನನ್ನು ಕಟ್ಟಿಕೊಂಡು ಪ್ರಯೋಜನವೇ? ಸುಮ್ಮನೆ ಹಠ ಮಾಡಬೇಡ ಜಾನಕಿ. ಆ ರಾಮನು ನಿನಗೆ ಮುಂಜಿಸಲು ಕಂದಮೂಲವನ್ನು ಕೊಡುವನು. ಸುಮ್ಮನೆ ಹಠ ಮಾಡಬೇಡ, ನಡೆ. ಛೀ ಪಾಪಿ, ನನ್ನ ಸ್ವಾಮಿಯ ಮುನಿದರೆ 3 ಲೋಕವೇ ಅಲ್ಲೋಲ ಕಲ್ಲೋಲವಾಗಿ ಬಿಡುವುದು. ಋತ ಅವರನ್ನು ನಿಂದಿಸಿ ಫಲವೇನು? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೊ. ಜಾನಕಿ, ಸೇವಿಸ ಬಂದಿರ್ಪೇನೆ ನಿನ್ನ ಸೇವಿಸ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನ ಅನುರಾಗವೋ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರ ಜಾನಕಿ, ಕಣೆ ಸೌಭಾಗಿ ನಾಮಣಿ ಮುಖವ ತೋರ ಮುದಾದಿ ನೀರ ಮುಖವ ತೋರ ಮುದಾದಿ ನೀರ ಭಜಯೋಳಿಂದು ಬಾಬು ಬಿಡದಲೆ ನನಗೆ ಭಜಯೋಳಿಂದು ಬಾಬು ಬಿಡದಲೆ ಭಜಯೋಳಿಂದು ಬಾಬು ಬಿಡದಲೆ ದುಗುಡವೆ ಬೃಢಲೋಚನ ಮೆಜ ಯೋಚನ ಯಗಲಂಚರಿಸು ಗುಣಾಕರೆ ನನಗೆ ಬೃಢಲೋಚನ ಮೆಜ ಯೋಚನ ಯಗಲಂಚರಿಸು ಗುಣಾಕರೆ ನಸು ನಗುತ್ತಿಲ್ಲಿಗೆ ಬಾರೆ ನಸು ನಗುತ್ತಿಲ್ಲಿಗೆ ಬಾರೆ ನಗು ನಗುತ್ತಿಲ್ಲಿಗೆ ಬಾರೆ ನಸು ನಗುತ್ತಿಲ್ಲಿಗೆ ಬಾರೆ ನಗು ನಗುತ್ತಿಲ್ಲಿಗೆ ಬಾರೆ ನಸು ನಗುತ್ತಿಲ್ಲಿಗೆ ಬಾರೆ ನಗು ನಗುತ್ತಿಲ್ಲಿಗೆ ಬಾರೆ ನಸು ನಗುತ್ತಿಲ್ಲಿಗೆ ಬಾರೆ ಹೋಗ ಪೊಂದುವೆ ಮುಗದರ ಮುಗಿ ಹೋಗ ಪೊಂದುವೆ ಮುಗದರ ಮುದ್ದಾಡುವೆ ಬಾ ಮೋಕನೆ ಮುದ್ದಾಡುವ ದಳದಯನೆ ಜನಕ್ಕೆ ಬೆಳಗಿನಿ ಬೆಳಗಿನಿ ಬದ್ದ ತರಣಾಗಿ ಮಾತೇನಿ ಮುದ ಮುಸ ದಳದಯನೆ 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 ಜಾನಕಿ, ವರ್ಷಾಂತರ ಕಾಲ ತಪಸ್ಸು ಮಾಡಿ ಲಭಿಸದಿರುವ ಪದವಿಯುಳ್ಳ ಈ ದಶಕಂಠನನ್ನು ನಿರಾಕರಿಸಬೇಡ ಜಾನಕಿ. ಸುಮ್ಮನೆ ಮಂಗಳ ಮರ್ದನವನ್ನು ಮಾಡಿ
ವಸ್ತ್ರಾಭರಣ ಶೋಭಿತಳಾಗಿ ನಡೆ ನನ್ನ ಅರಮನೆಗೆ. ಛೀ ಪಾಪಿ, ಸ್ವಯಂವರ ಸಭೆಯಲ್ಲಿ ಹರಧರಸ್ಸನ್ನು ಮುರಿದು ಕ್ಷಾತೃ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲೋ ಸಮರ್ಥ ನೀನು. ಜಾನಕಿ ಕಳಕೋಡಿಯಲ್ಲಿ ಕಳಕೋಡಿಯಲ್ಲಿ ಗಡಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಕಳಕೋಡಿಯಲ್ಲಿ ಕಳಕೋಡಿಯಲ್ಲಿ ಗಡಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹಿಡಿದು ಮಾಡಿದು ನಾ ಅಡಿವನೀಗಲ ಒಡನ ಹೋಗಿ ನಾ ತಡೆಗರದೆ. ಜಾನಕಿ ಉಕ್ಕಿ ಬರುವ ಸಾಗರವನ್ನು ಪ್ರತಿರೋಧಿಸಬಲ್ಲಿ, ಭೀಕರ ಬಿರುಗಾಳಿಯನ್ನು ಹಿಮ್ಮೆಟ್ಟಿಸಬಲ್ಲೆ, ಕಾಡುಗಿಚ್ಚಿನಂತೆ ಬರುವ ಅಗ್ನಿಯನ್ನು ಹಸ್ತದೋರಿ ನಡೆಸಬಲ್ಲೆ. ಆದರೆ ಆ ನಿನ್ನ ರಾಮನ ಬರಲು ಮಾತುಗಳನ್ನು ಮಾತ್ರ ನಾನು ನಂಬಲಾರೆ. ಹಠ ಮಾಡಬೇಡ ಜಾನಕಿ, ಆ ರಾಮನು ನನ್ನನ್ನು ಏನು ಮಾಡಲಾರನು. ನನ್ನ ಸುರರಮಣೀಯರನ್ನು ನಿನ್ನ ಪರಿಚಾರಣೆಯನ್ನಾಗಿ ನೇಮಿಸುತ್ತೇನೆ. ಅಷ್ಟದಿಕ್ಪಾಲಕರನ್ನು ನಿನ್ನ ಇಷ್ಟ ಬಂದಂತೆ ನೋಡಿಕೊಳ್ಳುವಂತೆ ನೇಮಿಸುತ್ತೇನೆ. ಅಷ್ಟು ಸಾಲದೆ ಈ ಸ್ಪಣ್ಣ ಲಂಕಾಧಿಪ ರಾವಣೇಶ್ವರನು ನಿನಗೆ ದಾಸನಾಗಿರುತ್ತಾನೆ. ನನ್ನ ಕಣ್ಣ ಅಂಗಳದ ಮುಂದೆ ನಿನ್ನ ಮಂಗಳವನ್ನು ನಿಲ್ಲಿಸಿ ನಿನ್ನ ಪ್ರೇಮಕ್ಕಾಗಿ ಕಾಯುತ್ತಿರುವ ನನ್ನ ಹೃದಯಾಂಕಲವನ್ನು ಅಲಂಕರಿಸಿ ಬಾ ಜಾನಕಿ. ಛೀ ಪಾಪಿ, ದೂರ ನಿಲ್ಲು. ನಿನ್ನ ಸಕಲ ಅಷ್ಟೈಶ್ವರ್ಯವು ನಾಶವಾಗಿ ಹೋಗಲಿ. ಈ ನಿನ್ನ ದಶತಲೆಗಳು ಸಿಡಿದು ನೆಲಕ್ಕುರುಳಿ ಬೀಳಬಾರದೆ. ಜಾನಕಿ ಪ್ರಾಣೇಶ್ವರ, ಎಂತಹ ಕಾರ್ಯವನ್ನು ಮಾಡುತ್ತೀರಿ? ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಅಬಲೆಯ ಮೇಲೆ ಕೈ ಮಾಡುವುದು ನ್ಯಾಯವೇ ಧರ್ಮವೇ? ಅದು ಅಲ್ಲದೆ ಹಿಂದೆ ವೇದವತಿಯನ್ನು ಕೆಳಕಿ ಆಕೆ ಶಾಪಕ್ಕೂ ಸಹ ಗುರಿಯರಾಗಿರುವುದು. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಮಂಡೋದರಿ, ನೀನೇಕೆ ಇಲ್ಲಿಗೆ ಬಂದೆ? ವೇದವತಿಯ ಶಾಪವನ್ನು ಬಲ್ಲೆ, ಈ ರೂಪವತಿಯ ಮನಸ್ಸನ್ನು ಗೆಲ್ವೆ. ಮಂಡೋದರಿ, ಹಿಂದೆ ಜನಕರಾಯನ ಸ್ವಯಂವರದಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಒರೆಸಿದಾಗ ಒಂದು ಸಾರಿ ತಲವಾಗಿದೆ. ಆದರೆ ಅದೇ ನನ್ನ ತಂಗಿಗೆ ಆದ ಅಪಮಾನಕ್ಕೆ ಅದೇ ಜಾನಕಿಯನ್ನು ಕದ್ದು ತಂದು ಸಂತುಷ್ಟನಾದೆ. ಆದರೆ ಈ ದಿನ ಈ ನಿನ್ನ ವರ್ತನೆಯಿಂದ ಮತ್ತೊಂದು ಸಾರಿ ತಲೆಬಾಗುತ್ತೇನೆ ಮಂಡೋದರಿ. ಆದರೆ ಈ ನಿನ್ನ ವರ್ತನೆಯಿಂದ ನನ್ನ ಹೃದಯದ ಆಸೆ ಆಕಾಂಕ್ಷೆಗಳೆಲ್ಲವೂ ಸುಟ್ಟು ಭಸ್ಮವಾದವು ಮಂಡೋದರಿ. ಅವೆಲ್ಲವೂ ನಾಶವಾಗಿ ಹೋಗಲಿ ಸ್ವಾಮಿ. ಅದು ನನ್ನ ದೇಹಾಂತರ ವೇಳೆ. ನೀನೇಕೆ ಇಲ್ಲಿಗೆ ಬಂದೆ? ನಿನ್ನನ್ನು ಕರೆಸಿದವರಾರು? ನಡೆಯರ ಮನೆಗೆ. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ಸೀತೆಯನ್ನು ಅಪಹರಿಸಿದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವರಿ? ಸಾಕು, ಸುಮ್ಮನೆ ಅರಮನೆಗೆ ನಡೆ. ಜಾನಕಿ, ಎಂದು ನೀನಾಡುವ ನುಡಿಗಳನ್ನು ಪ್ರಣಯದಿಂದ ಆಡುವ ನುಡಿಗಳೆಂದು ಭಾವಿಸಿ ನಿನಗೆ ಇನ್ನೊಂದು ಮಾಸದ ಅವಧಿಯನ್ನು ಕೊಡುತ್ತೇನೆ. ಅಷ್ಟರೊಳಗಾಗಿ ನೀನಾಗಿಯೇ ಬಂದು ನನ್ನನ್ನು ಸೇರಬೇಕು. ಇಲ್ಲವಾದರೆ ಈ ಖಡ್ಗ ಕಾವುತಿಯಾಗುವೆ. ಎಚ್ಚರ. ಎಲೆ ಕರಾಕ್ಷ ಮಕರಾಕ್ಷ, ನಿಮಗೂ ಕೂಡ ಇನ್ನೊಂದು ಮಾಸದ ಅವಧಿಯನ್ನು ಕೊಡುತ್ತೇನೆ. ಅಷ್ಟರೊಳಗಾಗಿ ಈ ಜಾನಕಿಯು ನನ್ನ ಒಳಗುವಂತೆ ಪ್ರಚೋದಿಸಬೇಕು. ಇಲ್ಲವಾದರೆ ಅವಳಿಗಾಗುವ ಗತಿ ನಿಮಗಾದುದು. ಎಚ್ಚರ. ನಾನಿನ್ನು ಬರುವೆನು. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು ಪ್ರಭು, ಸಹಿಸಲಾರೆನು. ಇಲ್ಲೇವು ಈ ಶಿಂಶುವ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಹುಲ್ಲನ್ನು ಹಾಕಿಕೊಳ್ಳುವೆ. ಕೊರಳಿಗೆ ಜಡೆಯನು ಉರುಳಾಗಿ ಹಾಕುತ್ತೆ.
ಪಾಲಿಸೋ ರಘುರಾಮ ಪಾಲಿಸೋ. ತಡೆ ಕೃತ್ಯವಿದವನಿ ತಡೆ ಕೃತ್ಯವಿದವನಿ ದುಡುಕದಿರು ಮಾತ ಸೊಗಸಿ ನಿಂದಿರ್ಪ ರಾಮ. ದುರ್ಲದ ಚಾನನ ಶಿರ ಮುರಿದಿಡುತ್ತೆ ದುರುಳದ ಜಾನನ ಶಿರ ಮುರಿದಿಡುತ್ತೆ. ಚಿಪ್ಪದಲ್ಲಿ ಬಂದು ರಾಮ ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ ಕ್ಷೇಮದಿಂದ ಇಹರುತ್ತಾಯ ರಾಮರವಿ ಕುಲ ಕ್ಷೇಮದಿಂದ ಇಹರುತ್ತಾಯ ರಾಮರವಿ ಕುಲ ಸೋಮ ರಾಮರವಿ ಕುಲ ಸೋಮ ಪ್ರತಾಪ ರಾಮರವಿ ಕುಲ ಸೋಮ ಪ್ರತಾಪ. ಪಂಚವಟಿ ಕ್ಷೀರಾಬ್ಧಿಯೊಳು ಪವಡಿಸಿರುವ ದೇವತೆಗಳ ಬಿನ್ನಪವನ್ನು ಕೇಳು. ಕ್ಷೀರಾಬ್ಧಿಯೊಳು ಪವಡಿಸಿರುವ ದೇವತೆಗಳ ಬಿನ್ನಪವನ್ನು ಕೇಳು. ಭೂಮಿ ಭಾರವ ಬರುವನೆನುತ ಅಮ್ಮ ಭೂಮಿ ಭಾರವ ಬರುವನೆನುತ ದಶರಥ ಕುವರನು ತಾನೆನುತ್ತಿರುವನು. ಕ್ಷೇಮದಿಂದ ಇಹರುತ್ತಾಯೆ ರಾಮರವಿ ಕುಲ ಸೋಮ ರಾಮರವಿ ಕುಲ ಸೋಮ ಪ್ರತಾಪ. ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿರಿದು. ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿರಿದು. ಚಂಚಲ ಲೋಚನ ನಿಮ್ಮನು ಕಳೆದು ಚಂಚಲ ಲೋಚನ ನಿಮ್ಮನು ಕಳೆದು ಸಮಂಚಿತ ಶೋಕ ನಿಮ್ಮನು ನೆನೆದು. ಕ್ಷೇಮದಿಂದ ಇಹರುತ್ತಾಯೆ ರಾಮರವಿ ಕುಲ ಸೋಮ ರಾಮರವಿ ಕುಲ ಸೋಮ ಪ್ರತಾಪ ರಾಮರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿರಹದಿಂದ ಬಳಲುತ್ತಿರುವ ಶ್ರೀರಾಮಚಂದ್ರನಿಗೆ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲದೆ ಈಕೆ ಜಗನ್ಮಾತೆಯಾದ ಸೀತಾದೇವಿ ಎಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಅಮ್ಮ ಅಮ್ಮ ಸಕಲ ಶುಭ ಲಕ್ಷಣ ಶೋಭಿತರಾದ ತಾವು ಯಾರು ತಾಯಿ? ಆ ಜನಸ್ಥಾನದಿಂದ ಆ ನೀಚ ರಾವಣನು ಅಪಹರಿಸಲ್ಪಟ್ಟು ತಂದ ಸೀತಾಮಾತೆಯವರು ನೀವಾಗಿದ್ದ ಪಕ್ಷದಲ್ಲಿ ನನ್ನೊಡನೆ ತಿಳಿಸಬೇಕು ತಾಯಿ. ನಿಮ್ಮೊಡನೆ ಕೆಲವು ಗುಟ್ಟಾರ ವಿಚಾರಗಳನ್ನು ಹೇಳಬೇಕಾಗಿರುವುದಮ್ಮ. ಅಮ್ಮ ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯಿಯಾಗಿರಬಹುದೇ? ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದು ಹೇಳುವರಲ್ಲ. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಅಯ್ಯ ಅಮ್ಮ, ಜನಸ್ಥಾನದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ, ನಾನೇ. ಧನ್ಯ ಧನ್ಯ ಧನ್ಯನಾದ ತಾಯಿ. ಹಿಂದೆ ನನ್ನನ್ನು ದಂಡಕಾರಣ್ಯದಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿ ಮೋಸಪಡಿಸಿದಂತೆ ಈಗಲೇನಾದರೂ ಈತನು ಕಪಿರೂಪವನ್ನು ಧರಿಸಿ ಮೋಸಪಡಿಸಲು ಯತ್ನಿಸುತ್ತಿರಬಹುದೇ? ಓಹೋ, ಹಗ್ಗವನ್ನು ಹಾವೆಂದು ಭ್ರಮಿಸಿದಂತಾಯಿತು. ಈಕೆಗೆ
ಯಾವ ರೀತಿಯಲ್ಲಿ ನಂಬಿಕೆ ಉಂಟು ಮಾಡಲಿ? ಅಮ್ಮ, ನೆನೆಸದು ಎಂದು ನಾಂಧದು ನಂದನನ ಕಡೆಯಿಂದ ಬಂದೆ. ಅಮ್ಮ, ಕುಂದ ನೆನೆಸದು ಎಂದು ನಾಂಧದು ನಂದನನ ಕಡೆಯಿಂದ ಬಂದೆ. ಕುಂದ ನೆನೆಸದ ಎಂದು ನಾಂಧದು ನಂದನನ ಕಡೆಯಿಂದ ಬಂದೆ. ಕುಂದ ನೆನೆಸದ ಎಂದು ನಾಂಧದು ನಂದನನ ಕಡೆಯಿಂದ ಬಂದೆ. ಚಂದ ಮರಬುದಕ್ಕೆಂದು ಕೃತ್ಯ ನಿಂದು ನೋಡದ ಬಿಂದಲೋಚನೆ ಸಂದೇಹ ಬಿಡು ಮಾತೆ ಸುಂದರ ಸುತೆ ಸುಂದರ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ಮೂಲ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರನ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರನ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರ ಸೇವಿಸಲ್ಗೆ ಬಂದದು ರಾವಣನು ನಾನಲ್ಲವಾಲಿಗೋ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಸಂದೇಹ ಬಿಡು ಮಾತೆ. ಅಮ್ಮ, ಈಗಲಾದರೂ ನನ್ನ ನಂಬು ತಾಯಿ. ನಾನು ಆ ರಾಮಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ತಾಯಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ಅಂಶದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂಬುದಾಗಿ ಕರೆಯುವರಮ್ಮ. ಈಗಲಾದರೂ ನನ್ನ ನಂಬು ತಾಯಿ. ಮಾರುತಿ, ಅಮ್ಮ, ಹಾಗಾದರೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯಾ? ವಿಜ್ಞಾಪಿಸುವೆನು ತಾಯಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿತ್ರ ಮಧೇ ದೀಪ್ಯ ರಘುರಾಮ ಕೌಸಲ್ಯ ಚಿತ್ರ ಮಧೇ ದೀಪ್ಯ ರಘುರಾಮ ರಾಮ 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 ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಕಾನನಗೆ ಐತಂದು ವಿಕಟಧನುಜರ ಕೊಂದು ಪೊರೆದನು ಹರೆಯ ಕಣ್ಣ ರಾಮ ರಾಮ ಮಿಥಿಲೆಯೋಳ್ ಕೊಡಮಟ್ಟು ಶಿವಧನುವ ಮುರಿದಿಟ್ಟು ಮೈ ತಿಲಿಗೆ ಕರ ಕೊಟ್ಟು ಪರಶು ಗರ್ವವನೇ ಸುಟ್ಟ ನನ್ನ ರಾಮ
ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲಸೆ ರಾಮ ಸತ್ಯವೇ ತಾಯಿ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿದ ನನ್ನ ರಾಮ ಸತ್ಯವೇ ತಾಯಿ ಸುಗ್ರೀವ ಸಖನಾಗಿ ಹನುಮಕಿಂಕರನಾಗಿ ಎನ್ನಮ್ಮ ನಿನಗಾಗಿ ಅರಸಿ ಬಂದಿಹೆ ನಮ್ಮ ಜನನೀ ಅಮ್ಮ ಅಮ್ಮ ಈಗಲಾದರೂ ನನ್ನನ್ನು ನಂಬುತ್ತಾಯಿ ಮಾರುತಿ ಅಮ್ಮ ರಾಮಲಕ್ಷ್ಮಣರಾದರೂ ನರರು, ನೀನಾದರೂ ವಾನರನು. ನಿಮ್ಮೀರ್ವರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ನನ್ನೊಡೆಯನಾದ ಸುಗ್ರೀವರಾಜನು ಕೆಲವು ಕಪಿವೀರರನ್ನೊಳಗೊಂಡು ಋಷ್ಯಮುಖ ಪರ್ವತ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವಾಗ ನಿಮ್ಮ ಪತಿವರಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯವರೊಡಗೂಡಿ ನಿಮ್ಮ ಅಗಲುವಿಕೆಯಿಂದ ಉಂಟಾದ ದುಃಖವನ್ನು ಸಹಿಸಲಾರದೆ ಋಷ್ಯಮುಖ ಪರ್ವತ ಪ್ರಾಂತ್ಯದಲ್ಲಿ ಪರ್ವತಾಕಾರವಾಗಿ ಬಿದ್ದಿದ್ದ ಕಬಂದನೆಂಬ ರಾಕ್ಷಸನ ದೇಹವನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತಿ ಹೋಗಿ ಅಲ್ಲಿಂದ ಉರುಳಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕೆಂದು ಹೋಗುತ್ತಿದ್ದರು. ಆಗ ನನ್ನೊಡೆಯನಾದ ಸುಗ್ರೀವರಾಜನು ನನ್ನನ್ನು ಕರೆದು ಅವರನ್ನು ತಡೆದು ನಿಲ್ಲಿಸಬೇಕೆಂದು ಆಜ್ಞೆ ಇತ್ತರಮ್ಮ. ಆಗ ನಾನು ಬ್ರಹ್ಮಚಾರಿ ರೂಪಿನಿಂದ ಅಲ್ಲಿಗೆ ಹೋಗಿ ಅವರನ್ನು ತಡೆದು ನಿಲ್ಲಿಸಿದೆನಮ್ಮ. ಆಗ ಶ್ರೀರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಆ ರಾಕ್ಷಸನನ್ನು ಸಂಹರಿಸಿ ನಂತರ ನನ್ನೊಡೆಯನಾದ ಸುಗ್ರೀವರಾಜನೊಂದಿಗೆ ಸ್ನೇಹವನ್ನು ಬೆಳೆಸಿ ಆತನ ಅಣ್ಣನಾದ ವಾಲಿಯನ್ನು ಆತನ ಅಧರ್ಮ ಕಾರ್ಯಕ್ಕಾಗಿ ಕೊಂದು ವಾಲಿಯ ಸೆರೆಯಲ್ಲಿದ್ದ ಸುಗ್ರೀವರಾಜನ ಪತ್ನಿಯನ್ನು ವಿಮುಕ್ತಗೊಳಿಸಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿದ ನಂತರ ಸುಗ್ರೀವರಾಜನು ಶ್ರೀರಾಮಚಂದ್ರರಿಗೆ ಮಾಡಿದ ವಾಗ್ದಾನದಂತೆ ತಮ್ಮ ಅನ್ವೇಷಣಾ ಕಾರ್ಯಕ್ಕಾಗಿ ನಾನಾ ದಿಕ್ಕುಗಳಿಗೂ ಸಹ ಕಪಿವೀರರನ್ನು ಕಳಿಸಿರುವುದಾಗಿ ಅದರಲ್ಲಿ ನಾನು ದಕ್ಷಿಣ ದಿಕ್ಮಾರ್ಗವಾಗಿ ನಿಂದಿರುವೆಮ್ಮ. ಈ ರೀತಿಯಾಗಿ ನರರಾದ ರಾಮಲಕ್ಷ್ಮಣರಿಗೂ ವಾನರರಾದ ನಮಗೂ ಸಖ್ಯ ಉಂಟಾಯಿತು ತಾಯಿ. ಹಾಗಾದ್ರೆ ಅಮ್ಮ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತರಾಗಿರಿ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಲ್ಲಿ ಅತಿ ಶ್ರೇಷ್ಠತರವಾದ ಬ್ರಹ್ಮಚರ್ಯಾಶ್ರಮದಲ್ಲಿರುವನು ತಾಯಿ. ಆತ್ಮ ರಾಮನ ಅಂತರಂಗ ಭಕ್ತನಾಗಿರುವೆ ನಮ್ಮ ಮಾರುತಿ. ಅಮ್ಮ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದದ್ದು ಅದ್ಭುತವಾದದ್ದು. ಈ ಗಣಕರ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಸೂರ್ಯ ದೇವನೇ ಮೊದಲುಗೊಂಡು ಸುರಾದಿ ಸುರರಲ್ಲಿ ನಾನು ಈ ಅಮೋಘವಾದ ವಿದ್ಯೆಯನ್ನು ಕಲಿತಿರುವನು ತಾಯಿ. ಆಹಾ ಮಾರುತಿ, ಅಮ್ಮ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದೆಯಲ್ಲ, ಆಗ ಯಾವ ರೂಪವನ್ನು ಧರಿಸಿದ್ದೆ? ಆ ರೂಪವನ್ನು ತೋರಿಸಬಲ್ಲೆಯಾ? ಅಮ್ಮ, ಧರಿಸಬಲ್ಲೆನು, ಆದರೆ ತಾವು ಭಯಪಡಕೂಡದು ಜನನಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತೋರಿಸು ಮಾರುತಿ. ಆಗಲಿ ತಾಯಿ. ಸಾಧು ಜನೋಧರ ರಾಮ ಜಯ ರಾಮ ರಾಮ ಸಾಧು ಜನೋಧರ ರಾಮ ಜಯ ರಾಮ ಶಿವಾನ್ವೇಷಣ ಚಿಂತಿತ ರಾಮ ಸೀತಾನ್ವೇಷಣ ಚಿಂತಿತ ರಾಮ ಸಕಲ ಗುಣ ನಿಧಿ ರಾಮ ರಾಮ ಸಾಧು ಜನೋಧರ ರಾಮ ಜಯ ರಾಮ ರಾಮ ಜನನ ಮರಣ ಸೋ ಮಾರ್ಗ ಸುನಾಮ ಜನನ ಮರಣ
ಸಾಗಸು ನಾಮ ಸಕಲ ಗುಣ ನಿಧಿ ರಾಮ ಜಯ ರಾಮ ರಮ ಸಾಧೂತ ರಾಮ ಸಾಕು ಮಾಡು ಮಾರುತಿ, ಸಾಕು ಮಾಡು. ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡು. ಅಮ್ಮ ಅಮ್ಮ, ಭಯಪಡಬೇಡಿ ತಾಯಿ. ನಿಮ್ಮ ಪಾದ ಸೇವಕನು ನಿಮ್ಮ ಬಳಿಯಲ್ಲೇ ಇರುವನಮ್ಮ, ಭಯಪಡಬೇಡ. ಭಯವಿಧೇತಕ್ಕೆ ಮಾತೆ ಮಾನೆ ಸುಯಶೋಭಿರಾಜಿತೆ ಭಯವಿಧೇತ ಮಾತೆ ದಯಾ ಭರಿತ ನಯ ಕಲಿತ ಜಯಲ್ಲಸಿದೆ ಸುಯೋಗನುದ ದಯಾ ಭರಿತ ನಯ ಕಲಿತ ಜಯಲ್ಲಸಿದೆ ಸುಯೋಗನುದೆ ಭಯವಿಧೇತಕ್ಕೆ ಮಾತೆ ಮುಲ್ಲನಾಥನು ಗಿರಿಯ ಮಧುರ ಗಾನ ಕೇಳನು ಪಲಸು ಮಂಗಳ ಮುಲ್ಲನಾಥನು ಗಿರಿಯ ಮಧುರ ಗಾನ ಕೇಳನು ಮಲಗಿ ನಿದ್ರಯ ಮಾಡಲಾರನು ಮಲಗಿ ನಿದ್ರಯ ಮಾಡಲಾರನು ಕಣವಳಿಸುತ್ತ ಕಣವಳಿಸುತ್ತ ಬಲದರದಿಂದ ಹೊರಟಿರುವನು ಕಣವಳಿಸುತ್ತ ಕಣವಳಿಸುತ್ತ ಬಲದರದಿಂದ ಹೊರಟಿರುವನು ಭಯವಿಧೇತ ಮಾತೆ ಸುಯಶೋಭಿರಾಜಿತ ಭಯವಿಧೇತಕ್ಕೆ ಮಾತೆ ಮಾತೆ ನಿರತ ನಿಮ್ಮ ನೆನವ ಸೀತೆ ಸೀತೆ ಎಂದು ಕರವ ಮಾತೆ ನಿರತ ನಿಮ್ಮ ನೆನವ ಸೀತೆ ಸೀತೆ ಎಂದು ಕರವ ಸೋದು ಹಂಬಲಿಸುತ್ತ ಬೀಳುವ ಸೋದು ಹಂಬಲಿಸುತ್ತ ಬೀಳು ಮಾತಾಡಲ ಮೌನರಗಿನಿ ನೀಡು ಎಂದಲೇ ಭಯವಿಧೇತ ಮಾತೆ ಸುಯಶೋಭಿರಾಜಿತೆ ಭಯವಿಧೇತ ಮಾತೆ ಭಯಪಡಬೇಡಿ ತಾಯಿ. ಕ್ಷಿಪ್ರದಲ್ಲಿ ಶ್ರೀರಾಮಚಂದ್ರನ ಬಳಿಯನ್ನು ಸೇರಿವೆ. ಅಮ್ಮ, ನನ್ನ ಸ್ವಾಮಿಯ ರೂಪ ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ವರ್ಣಿಸಬಲ್ಲೆಯಾ? ಅಮ್ಮ, ಶ್ರೀರಾಮಚಂದ್ರನನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ಮರದಿಂದ ಮರಕ್ಕೆ ದುಬುಕುವ ಕೋಡುಗನಾದ ನನ್ನಿಂದ ಸಾಧ್ಯವೇ ತಾಯಿ? ತಾವು ಅನ್ಯತಾ ಭಾವಿಸದಿದ್ದರೆ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನಮ್ಮ. ಹಾಗೆ ಆಗಲಿ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಪೇಳಲ ಸದಳ ಈ ಭೂಮಿಯ ಪದ್ಮಗುವ ಸದಳ ಮರ್ಕಟ ನಾನೇನು ಬಲ್ಲೆನು ರಾಮರ ಶುಭ ಲಕ್ಷಣಗಳ ವರ್ಣಿಸಲು ಅಮ್ಮ ಅಮ್ಮ ಇಂತ ಚಲುವನ ಮೈಜ ರಾಮನು ಇಂತ ಚಲುವನ ಮೈಜ ಕೇಳೋ ಮಾತಾಯೇ ರಾಮನು ಇಂತ ಚಲುವನ ಮೈಜ ಕೇಳೋ ಮಾತಾಯೇ ಕೇಳೋ ಮಾತಾಯೇ
ಸಾಮಗಾನ ಪ್ರೇಮ ನಿರೂಪಮ 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 ಸಾಮಗಾನ ಪ್ರೇಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ರಾಮ ರವಿ ಕುಲ ಸೋಮನೋಮ ರಾಮ ರವಿ ಕುಲ ಸೋಮನೋಮ ಹೇಳುಮದಾಯೇ ರಾಮನೋ ಎಂತ ಚಲುವನ ನೀಲಮಣಿಗಳು ಸಾಲು ಕುಂಬಳ ನೀಲಮಣಿಗಳು ಸಾಲು ಕುಂಬಳ ಜಾಲ ನೋಡಲು ಬಾಲಚಂದನ ಜಾಲ ನೋಡಲು ಬಾಲಚಂದನ ಬಾಲುತ್ತಿರುವುದು ಬಾಲಭಾಗವು ಅಮ್ಮ ಅಮ್ಮ ಬಾಲುತ್ತಿರುವುದು ಬಾಲಭಾಗವು ಬಾಲುತ್ತಿರುವುದು ಬಾಲಭಾಗವು ವಿಶಾಲ ವಚವಮ್ಮ ಕಮಲಾಚಿಗೆ ವಿಶಾಲ ವಚವಮ್ಮ ಕಮಲಾಚಿಗೆ ರಾಮನು ಎಂದ ಚಲುವನ ಅಮಯ್ಯ ಕೇಳೋ ಮಾದಾಯ ರಾಮನು ಎಂದ ಚಲುವನ ಅಮಯ್ಯ ಚಲುವನ ಅಮಯ್ಯ ಚಲುವನ ಅಮಯ್ಯ ಮಾರುತಿ, ವಿರಹದಿಂದ ಬಳಲುತ್ತಿರುವ ಶ್ರೀರಾಮಚಂದ್ರನನ್ನು ವೇದ ಪುರಾಣ ಇತಿಹಾಸಗಳಲ್ಲಿಯೂ ಸಹ ರಾಮ ರಾಮ ಎಂದು ಹೊಗಳುತ್ತಿರುವುದಾಗಿ ಅಂತಹ ರಾಮಚಂದ್ರನನ್ನು ವರ್ಣಿಸಲು ಮರ್ಕಟನಾದಿಂದ ನನ್ನಿಂದ ಸಾಧ್ಯವೇನು? ಒಂದು ದಿವಸ ನೀವು ಶ್ರೀರಾಮಚಂದ್ರರು ಚಿತ್ರಕೂಟ ಪರ್ವತ ಪ್ರಾಂತ್ಯದಲ್ಲಿ ವಾಸಿಸುತ್ತಿರುವಾಗ ನಿಮ್ಮನ್ನು ಪರಿಹಾಸ್ಯ ಮಾಡುತ್ತ ನೀರನ್ನು ಕಲಕಿದಂತೆ ಇದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಲ್ಲದೆ ಗೋದಾವರಿ ನದಿ ತೀರದಲ್ಲಿ ಜಲಕ್ರೀಡೆಯನ್ನು ಆಡುತ್ತಿರುವಾಗ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಲು ತಾವು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ರಂತೆ ಇದು ಸತ್ಯವೇನಮ್ಮ? ಸತ್ಯ ಸತ್ಯ ಮಾರುತಿ. ಅಲ್ಲದೆ ಕಾಕಾಸುರನನ್ನು ಕೊಂದ ವಿಚಾರವನ್ನು ಸಾಕು ಮಾಡು ಮಾರುತಿ, ಇದೊಂದು ವಿಚಾರವನ್ನು ಮಾತ್ರ ಹೇಳಬೇಡ ಅಮ್ಮ. ಮಾರುತಿ, ಈಗಲಾದರೂ ನನ್ನನ್ನು ನಂಬುತ್ತಾಯಿ. ನೀನು ಎಷ್ಟು ವಿಧ ವಿಧವಾಗಿ ಹೇಳಿದರು ನನಗೆ ನಂಬಿಕೆಯೇ ಸಾಲದು. ನಾನೇನು ತಾನೇ ಮಾಡಲಿ ಮಾರುತಿ? ಅಮ್ಮ, ಅದಿರಲಿ, ನನ್ನ ಮೈದನನ್ನು ಕಂಡಿರುವೆಯಲ್ಲ? ಕಂಡಿರುವೆನು. ಆತನನ್ನೊಂದು ಸಾರಿ ವರ್ಣಿಸಬಲ್ಲೆಯ? ಅಮ್ಮ, ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸಿದರೂ ವರ್ಣಿಸಬಹುದು. ಆದರೆ ಮಹಾಭಕ್ತ ಪ್ರಿಯ ಸುಜನ ಶ್ರೇಷ್ಠನಾದ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಸಾಧ್ಯವಾಗಿರುವುದು ತಾಯಿ. ಆದರೂ ತಾವು ಅನ್ಯತಾ ಭಾವಿಸದಿದ್ದರೆ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವ. ಹಾಗೆ ಆಗಲಿ ಮಾರುತಿ. ಅಣ್ಣ ರಾಘವೇಂದ್ರನ ಮಹಾಯುಧಗಳನ್ನು ಬೆನ್ನಿನಲಿತ ಪೊತ್ತಿಹ ನಮ್ಮ ಜನನೇ
ಕಣ್ಣನು ರೆಪ್ಪೆಯು ಕಾದಿರುವಂದದೇ ಕಣ್ಣನು ರೆಪ್ಪೆಯು ಕಾದಿರುವಂದದೇ ಪೊರಕಾಯಿಹ ನಮ್ಮ ಮೈ ಚಿನ್ನ ಪೋಲ್ವ ನಮ್ಮ ಲಕ್ಷ್ಮಣನ ವರ್ಣಿಸಲ ಸರಳ ಸದಾ ರಾಮ ಧ್ಯಾನದಲ್ಲಿ ಹೇತೆಯಲ್ಲಿ ಮುಳುಗುತ್ತಿರುವ ನಮ್ಮ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಸಾಧ್ಯವಾಗಿರುವುದು ತಾಯಿ. ಮಾರುತಿ, ನೀನು ಹೇಳಿದ್ದೆಲ್ಲವೂ ಸತ್ಯ ಮಾರುತಿ, ಸತ್ಯ. ಆದರೆ ಕ್ಷಣ ಕ್ಷಣಕ್ಕೂ ಈ ರಾಕ್ಷಸರ ಮಧ್ಯದಲ್ಲಿ ಸಿಲುಕಿ ನಾನು ನಿನ್ನನ್ನು ನಂಬುವ ಬಗೆಯಾದರೂ ಹೇಗೆ ಮಾರುತಿ, ನಂಬುವ ಬಗೆಯಾದರೂ ಹೇಗೆ? ಅಮ್ಮ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನನ್ನು ನಂಬದೇ ಇರುವುದು ಸ್ವಾಭಾವಿಕವೇ ತಾಯಿ. ತಮಗೆ ಇನ್ನೂ ಸಂಶಯವೇನಮ್ಮ? ಅಮ್ಮ ಮಾರುತಿ, ಜನನಿ ಇದು ರಾಮಚಂದ್ರನ ಜನನಿ ಇದು ರಾಮಚಂದ್ರನ ಅಮ್ಮ. ಜನನಿ ಇದು ಶ್ರೀರಾಮಚಂದ್ರನ ಧನಮುದ್ರಿಕೆ ವಿನುತ ರಾಮನಾಮಂ ಪ್ರಚುರೋ ಅನುವಿಂ ಸ್ವೀಕರಿಪುದು ಮಾತಾ. ಅನುವಿಂ ಸ್ವೀಕರಿಪುದು ಮಾತಾ. ಅಮ್ಮ, ಅನುವಿಂ ಸ್ವೀಕರಿಪುದು ಮಾತಾ. ಮನಧನುಮಾನಂಗಳ ತೊರೆದು ಕೂತೆ ರಾಘವ ದೈತೆ. ಈ ಮುದ್ರಾ ಉಂಗರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನೇ ಕಂಡಷ್ಟೇ ಸಂತೋಷವಾಯಿತು ಮಾರುತಿ, ಸಂತೋಷವಾಯಿತು. ಮಾರುತಿ, ಅಮ್ಮ, ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಅಮ್ಮ, ನೀವು ನನ್ನನ್ನು ನಂಬಿಕೆಯುಂಟು ಮಾಡಿದ್ರಲ್ಲ ತಾಯಿ, ನನಗೆ ಅದೇ ಸಾಕು ತಾಯಿ. ಧನ್ಯನಾದ ತಮ್ಮ ಮನ ಬಂದಂತೆ ನನ್ನನ್ನು ಆರಿಸಿದ್ದಾರೆ ಮಾರುತಿ. ಅಮ್ಮ, ನಿನಗೆ ಶುಭವಾಗಲಿ ಮಾರುತಿ, ಶುಭವಾಗಲಿ. ಧನ್ಯನಾದೇನು ಅಮ್ಮ. ನಾನು ತಮ್ಮ ದರ್ಶನ ಮಾತ್ರಕ್ಕಿಂತ ಹೊರಟಾಲಾಗಾಯಿತು, ಅವಧಿಯಾದರೋ ಮುಗಿಯುತ್ತಾ ಬಂತು ತಾಯಿ. ಆದ್ದರಿಂದ ಶ್ರೀರಾಮಚಂದ್ರನಿಗೆ ತೋರಿಸಲು ತಮ್ಮ ಗುರುತಿಗಾಗಿ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ತಾಯಿ. ಮಾರುತಿ, ಅಂತಹ ವಸ್ತು ನನ್ನಲ್ಲಿ ಯಾವುದೂ ಇಲ್ಲವಲ್ಲ? ಅಮ್ಮ, ಆ ಜನಸ್ಥಾನದಿಂದ ಆ ನೀಚ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನೀವು ನಿಮ್ಮ ಒಡವೆಗಳನ್ನೆಲ್ಲ ಗಂಟು ಕಟ್ಟಿ ಅವುಗಳನ್ನು ಋಷ್ಯಮುಖ ಪರ್ವತ ಪ್ರಾಂತ್ಯದಲ್ಲಿ ಬಿಟ್ಟಾಗ ಆ ಒಡವೆಗಳು ನನಗೆ ಸಿಕ್ಕವು ತಾಯಿ. ನಿಮ್ಮ ಪತಿಯವರಾದ ಶ್ರೀರಾಮಚಂದ್ರರು ಋಷ್ಯಮುಖ ಪರ್ವತಕ್ಕೆ ಆಗಮಿಸಿದಾಗ ನಾನು ಆ ಒಡವೆಗಳನ್ನು ಅವರಿಗೆ ಕೊಟ್ಟೆನಮ್ಮ. ಅವುಗಳನ್ನು ಪರಿಶೀಲಿಸಿದ ಶ್ರೀರಾಮಚಂದ್ರರು ಅದರಲ್ಲಿ ಚೂಡಾರತ್ನ ಇಲ್ಲ ಎಂದು ಹೇಳುವ ವಿಚಾರವು ನನಗೆ ತಿಳಿದಿರುವುದು ತಾಯಿ. ಆದ್ದರಿಂದ ತಮ್ಮಲ್ಲಿರುವ ಆ ಚೂಡಾರತ್ನವನ್ನೇ ನನಗೆ ದಯಪಾಲಿಸಬೇಕೆಂದು ತಮ್ಮ ಪ್ರಾರ್ಥಿಸುವೆನಮ್ಮ. ಇದು ತೆಗೆದುಕೋ, ಮರೆತಿದ್ದೇನೆ. ಈ ಚೂಡಾರತ್ನವನ್ನು ತಲುಪಿಸಿ ನನ್ನ ಸ್ವಾಮಿಗೆ ಈ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು ಮಾರುತಿ. ಅಮ್ಮ, ಭಯಪಡಬೇಡಿ. ಕ್ಷಿಪ್ರದಲ್ಲಿಯೇ ಶ್ರೀರಾಮಚಂದ್ರರ ಬಳಿಯನ್ನು ಸೇರಿವಿರಿ. ಅಮ್ಮ, ನನಗೊಂದು ಆಲೋಚನೆ ಬರುತ್ತಿರುವುದು ತಾಯಿ. ಅದೇನೆಂಬುದಾಗಿ ಹೇಳು. ಅಮ್ಮ, ನೀವು ಸಂಶಯವನ್ನು ಬಿಟ್ಟು ನನ್ನ ಭುಜಗಳ ಮೇಲೆ ಕುಳಿತುಕೊಳ್ಳಿ. ನನ್ನ ವೀರವಾನರ ರೂಪವನ್ನು ಧರಿಸಿ ಕ್ಷಣ ಮಾತ್ರದಲ್ಲಿಯೇ ನಿಮ್ಮನ್ನು ಶ್ರೀರಾಮಚಂದ್ರರಿಗೆ ಬಳಿಗೆ ಕರೆದುಕೊಂಡು ಹೋಗುವ ತಾಯಿ.
ಕಪಿ ಬುದ್ಧಿಗೆ ತಕ್ಕಂತೆ ನೀನು ಮಾತನಾಡುತ್ತಿರುವೆಯಲ್ಲ. ರಾವಣನು ಕರೆತಂದ ಸೀತೆಯನ್ನು ಕಪಿಯು ಕರೆದುಕೊಂಡು ಹೋಯಿತೆಂದ್ರೆ ನನ್ನ ಸ್ವಾಮಿಯ ಕುಂದು ಕೊರತೆಗಳೇನಾಗಬೇಕು ಆಲೋಚಿಸಿರುವೆಯಾ? ಕ್ಷಮಿಸು ತಾಯಿ, ಮೊದಲೇ ಕಪಿ ಬುದ್ಧಿ. ಹೌದು ತಾಯಿ, ಇದರಿಂದ ನನ್ನ ಪ್ರಭು ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಘನತೆಗೆ ಕುಂದುಂಟಾಗುವುದು ಸಹಜ. ಅಮ್ಮ, ಭಯಪಡಬೇಡಿ, ಕ್ಷಿಪ್ರದಲ್ಲಿಯೇ ಶ್ರೀರಾಮಚಂದ್ರನ ಬಳಿಯನ್ನು ಸೇರಿವಿ. ತಮ್ಮ ದರ್ಶನ ಮಾತ್ರಕ್ಕಿಂತ ಹೊರಟಲಾಗಾಯ್ತು. ಅಮ್ಮ ಮಾರುತಿ, ತಮ್ಮ ಸಮಸ್ತ ಪಾಪ ನಿವಾರಕವಾದ ತಮ್ಮ ಹಸ್ತದಿಂದ ನನ್ನನ್ನೊಂದು ಸಾರಿ ಆಶೀರ್ವದಿಸಿತಾಯಿ. ಕುಳಿತುಕೋ ಮಾರುತಿ. ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ, ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ, ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ, ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ, ಚಿರಂಜೀವಿಯಾಗಿ ಚಿರಕಾಲ ಬಾಳು, ಚಿರಂಜೀವಿಯಾಗಿ ಚಿರಕಾಲ ಬಾಳು, ವಾಯುನಂದನ ಶ್ರೇಯೋವಾಂತು ಬಾಳೈ ವಾಯುನಂದನ. ಚಿರಂಜೀವಿಯಾಗಿ ಚಿರಕಾಲ ಬಾಳಪ್ಪ. ಧನ್ಯ 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 ಧನ್ಯನಾದೇನೆ ಜನನಿ, ಧನ್ಯನಾದೇನೆ ಜನನಿ, ಮಾನ್ಯನಾದೇನೆ. ಧನ್ಯನಾದೇನೆ ಜನನಿ, ಧನ್ಯನಾದೇನೆ ಜನನಿ, ಮಾನ್ಯನಾದೇನೆ. ಈ ಮಹಿತಂ ರಾಮಹಿತಂ ಈ ಮಣಿನಾರಿ ಮಣಿ, ಈ ಮಹಿತಂ ರಾಮಹಿತಂ ಈ ಮಣಿನಾರಿ ಮಣಿ. ಪ್ರೇಮದಿಂದ ರಾಮಚರಣ, ಪ್ರೇಮದಿಂದ ರಾಮಚರಣ ತಾಮಸಗಳು ಅರ್ಪಿಸಿದನು. ಧನ್ಯನಾದೇನೆ ಮಾನ್ಯನಾದೇನೆ ಜನನಿ, ಮಾನ್ಯನಾದೇನೆ ಜನನಿ, ಮಾನ್ಯನಾದೇನೆ. ಧೈ ಧೈ. ಅಮ್ಮ ಮಾರುತಿ, ನಾನೀಗ ಧನ್ಯನಾದೇನು ತಾಯಿ. ನಾನು ಬಂದ ಕಾರ್ಯವು ಸಫಲವಾಯಿತಮ್ಮ. ಅಮ್ಮ, ತಮ್ಮ ದರ್ಶನ ಮಾತ್ರಕ್ಕಿಂತ ಹೊರಟಾಲಾಗಾಯಿತು. ಅನ್ನ ಆಹಾರಾದಿಗಳಿಲ್ಲವಾದ್ದರಿಂದ ನನಗೆ ಬಹಳ ಹಸಿವಾಗುತ್ತಿರುವುದು ತಾಯಿ. ಆದ್ದರಿಂದ ಇಲ್ಲಿ ಯಾವುದಾದರೂ ಫಲಗಳನ್ನು ಪುಂಜಿಸಲು ನನಗೆ ಅಪ್ಪಣೆ ಆಗಬೇಕು ತಾಯಿ. ಮಾರುತಿ, ಅಮ್ಮ, ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡಬಾರದು. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸಬೇಕು. ಅಮ್ಮ, ಭಯಪಡಬೇಡಿ ತಾಯಿ. ವಾನರರು ಮರದ ಕೆಳಗೆ ಬಿದ್ದಿರುವ ವೃಕ್ಷಗಳನ್ನು ಭುಂಜಿಸುವುದಿಲ್ಲ. ಮರದ ಮೇಲಿರೋ ವೃಕ್ಷಗಳನ್ನು ಮಾತ್ರ ಭುಂಜಿಸುವುದು. ಅದು ಅಲ್ಲದೆ ವಾನರರು ಫಲಗಳನ್ನು ಭುಂಜಿಸುವುದನ್ನು ತಾವು ವೀಕ್ಷಿಸಬಾರದು. ತಾವು ಸ್ವಲ್ಪ ಮರೆಯಾಗಿ ನಾನು ಫಲಗಳನ್ನು ಭುಂಜಿಸಿ ಹೊರಡುವೆನು. ಆಗಬಹುದೇ ತಾಯಿ? ಜೈ ಜೈ ರಘುವೀರ ಸಮರ್ಥ.